ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರುವಂತಹ ಫಿಶ್ ಫ್ರೈನ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನು ಅರಿಶಿನ, ಅರ್ಧ ಟೀ ಸ್ಪೂನು ಧನಿಯಾ ಪುಡಿ, ಫಿಶ್ ಮಸಾಲ ಬರುತ್ತಲ್ವ, ಫಿಶ್ ಮಸಾಲಾನ ನಾವು 1 ಟೀ ಸ್ಪೂನು ಅಥವಾ 2 ಟೀ ಸ್ಪೂನ್ವರೆಗೂ ಹಾಕೋಬೋದು. 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆಷ್ಟು ಮಸಾಲಾಗೆ ಸಾಲ್ಟ್ ಬೇಕೋ ನೋಡಿಕೊಂಡು ಹಾಕೋಬೋದು. ನಾನಿಲ್ಲಿ ಒಂದು ನಿಂಬೆಹಣ್ಣು ಫುಲ್ಲು ಕಟ್ ಮಾಡಿಬಿಟ್ಟು ನಿಂಬೆಹಣ್ಣು ಹುಳಿನ ಹಿಂಡ್ತಿದ್ದೀನಿ. ಒಂದು ಹೋಳು ಹಿಂಡ್ಕೊಂಡ್ರೂ ಸರಿ ಹೋಗುತ್ತೆ. ನಾನಿಲ್ಲಿ 2 ನಿಂಬೆಹಣ್ಣು ಹೋಳನ್ನು ಹಿಂಡಿದ್ದೀನಿ. ಇವಾಗ ಈ ನೀರು ಹಾಕ್ದೇ ನಾವು ಈ ನಿಂಬೆಹಣ್ಣಿನ ರಸದಲ್ಲೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾನಿಲ್ಲಿ ಅಕ್ಕಿ ಹಿಟ್ಟಾಗಲಿ ಕಾರ್ನ್ಫ್ಲೋರ್ ಆಗಲಿ ಏನೂ ಬಳಸಿಲ್ಲ. ನಿಮಗೆ ಬೇಕು ಅಂದರೆ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಆಗಲಿ ಅಕ್ಕಿ ಹಿಟ್ಟಾಗಲಿ ಹಾಕಿ ನೀವು ಇದನ್ನು ಕೋಟಿಂಗ್ ಮಾಡ್ಕೋಬೋದು. ಈ ರೀತಿ ತುಂಬ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಮಸಾಲ ಕೂಡ ಬಿಟ್ಕೊಳ್ಳಲ್ಲ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಮೀನಿನ ಫ್ರೈ ಇದು. ನೋಡಿ, ನಾನಿಲ್ಲಿ 6 ಪೀಸ್ ತಗೊಂಡಿದ್ದೀನಿ. ನೀವು ಯಾವಾಗಲೂ ಯಾವ ಮೀನನ್ನು ತಗೊಂಡು ಫ್ರೈ ಮಾಡ್ತೀರೋ ಆ ಮೀನು ಯಾವುದೇ ಮೀನಾಗಿರಲಿ ಮಾಡ್ಕೋಬೋದು. ಈ ರೀತಿ ಫಿಶ್ ಫ್ರೈನ ಮೀನಿಗೆ ಚೆನ್ನಾಗಿ ಮಸಾಲೆ ಅಂಟ್ಕೋಬೇಕು. ಆ ರೀತಿ ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಅಂಟಿಸ್ಬೇಕು. ನೋಡಿ, ಈ ರೀತಿ ಎಲ್ಲ ಪೀಸಸ್ಗೂ ನಾವು ಹಾಕಿರೋ ಮಸಾಲ 6 ಪೀಸಸ್ಗೆ ಕರೆಕ್ಟಾಗಿ ಸರಿ ಹೋಗಿದೆ. ತುಂಬ ಮಸಾಲೆನ ಹಾಕ್ಬಿಟ್ಟು ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸಿಂಪಲಾಗಿ ಮಾಡಿಕೊಂಡ್ರೆ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ಎಲ್ಲ ಪೀಸಸ್ಗೂ ಕೂಡ ನಾವು ಮಸಾಲಾನ ಅಂಟಿಸ್ಬಿಟ್ಟು ನಾವು ಇದನ್ನು ನಿಮ್ಗೆ ಏನಾದರೂ ಟೈಮ್ ಇದೆ ಅಂದರೆ ಒಂದು ಗಂಟೆ ಇದನ್ನು ಹಾಗೆ ಇಟ್ಬಿಟ್ಟು ಆನಂತರ ಫ್ರೈ ಮಾಡ್ಕೋಬೋದು. ತಕ್ಷಣ ಕೂಡ ಫ್ರೈ ಮಾಡ್ಕೋಬೋದು. ನಾನು ಇದನ್ನು ಒಂದು 10 ಮಿನಿಟ್ಸ್ ಹಾಗೇ ಇಟ್ಟು ಇವಾಗ ಫ್ರೈ ಮಾಡ್ತಿದ್ದೀನಿ. ಸ್ಟವ್ ಮೇಲೆ ಒಂದು ತವಾನ ಇಟ್ಟಿದ್ದೀನಿ. ನಾನಿಲ್ಲಿ ತವಾಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡೋ ಥರ ಇದ್ದರೆ ಅಕ್ಕಿ ಹಿಟ್ಟಾಗಲಿ ಕಾರ್ನ್ಫ್ಲೋರ್ ಆಗಲಿ ಹಾಕ್ಬಿಟ್ಟು ಕಲಸಿ ನಾವು ಅದನ್ನು ಡೀಪ್ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಬಳಸಿಲ್ವಲ್ಲ, ಈ ರೀತಿ ತವಾ ಮೇಲೇ ಸೂಪರಾಗಿರುತ್ತೆ. ಇವಾಗ ನಾವು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಎಷ್ಟು ಮೀನನ್ನ ತಗೊಂಡಿದ್ದೀವೋ ಮೀನು ಪೀಸಸ್ನ ಎಲ್ಲನೂ ಈ ತವಾ ಮೇಲೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಿನಲ್ಲೇ ಚೆನ್ನಾಗಿ ಇದನ್ನು ಒಂದು 10 ನಿಮಿಷದವರೆಗೂ ತಿರುಗಿಸ್ದೆ ಹಾಗೇ ಫ್ರೈ ಮಾಡ್ಕೋಬೇಕು. ತಕ್ಷಣ ತಿರುಗಿಸ್ಕೋಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಮುಚ್ಚಳನ ಮುಚ್ಚಬಾರ್ದು. ಮುಚ್ಚಳನ ಮುಚ್ಚಿದ್ರೆ ಮೀನು ಮೆತ್ತಕ್ಕಾಗಿಬಿಡುತ್ತೆ, ಚೆನ್ನಾಗಿರಲ್ಲ. ಮುಚ್ಚಳನ ಮುಚ್ಚದೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಮೀನು. ನೋಡ್ಬೋದು, ನಾವು ಹಾಕಿರೋ ಮಸಾಲ ಎಲ್ಲ ಕೂಡ ಹಾಗೆ ಇದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇವಾಗ ನಾನಿಲ್ಲಿ 10 ನಿಮಿಷ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ತಕ್ಷಣ ಮಾತ್ರ ತಿರುಗಿಸ್ಬೇಡಿ, ಮಸಾಲೆ ಎಲ್ಲ ಕೂಡ ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ಒಂದೊಂದೇ ಪೀಸಸ್ನ ನಾವು ತಿರುಗಿಸಿ ಹಾಕ್ಕೋಬೇಕು. ಡೀಪ್ ಫ್ರೈ ಮಾಡಿಕೊಂಡ್ರೂ ಕೂಡ ಸೂಪರಾಗಿರುತ್ತೆ. ಮೀನಿನ ಸಾರು ಮಾಡೋಕ್ಕೆ ಬರಲ್ಲ, ಎಷ್ಟು ಸಲ ಮಾಡಿದ್ರೂ ಚೆನ್ನಾಗಿರಲ್ಲ ಅನ್ನೋರು ಈ ರೀತಿ ಫಿಶ್ ಫ್ರೈನ ಮಾಡ್ಕೊಳ್ಳಿ. ಚಿಕನ್ ಮಟನ್ಗಿಂತನೂ ಮೀನು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲರೂ ತಿನ್ಬೋದು ಮೀನನ್ನು. ಈ ರೀತಿ ನೋಡಿ, ನಾವು ತಿರುಗಿಸಿ ಹಾಕ್ಕೊಂಡು ನಮಗೆ ಈ ಮೀನು ಫ್ರೈ ಆಗೋಕ್ಕೆ ಟೋಟಲಾಗಿ ಟೈಮು 20 ಮಿನಿಟ್ಸ್ ಬೇಕಾಗುತ್ತೆ. ತಿರುಗಿಸಿ ಹಾಕ್ಕೊತ ಆ ಕಡೆ ಈ ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಫ್ರೈ ಆಗಿದೆ. ಇದನ್ನು ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ಹಾಕ್ಕೊಂಡು ಬಿಸಿ ಬಿಸಿ ಮೀನನ್ನು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋಂತಹ ಮೀನು ಫ್ರೈ. ನಿಮಗೂ ಇಷ್ಟ ಆಗಿದ್ದರೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.